ಮೊಟ್ಟೆ ಎಸೆತ ಪ್ರಕರಣ ಪೊಲೀಸರಿಗೆ ಈಗ ಮುನಿರತ್ನ ದೂರನ್ನ ಕೊಟ್ಟಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನರ ವಿರುದ್ಧ ಮುನಿರತ್ನ ಕೊಟ್ಟಿರುವಂತಹ ದೂರಿದು. ನಂದಿನಿ ಲೇಔಟ್ ಠಾಣೆಗೆ ಶಾಸಕ ಮುನಿರತ್ನ ಅವರು ದೂರನ್ನ ದಾಖಲು ಮಾಡಿದ್ದಾರೆ. ನಂದಿನಿ ಲೇಔಟ್ ಠಾಣೆಯಲ್ಲಿ ಇದ್ರ ಬಗ್ಗೆ FIR ಕೂಡ ದಾಖಲಾಗಿದೆ. ಈಗ ಮುನಿರತ್ನ ನೀಡಿದ ದೂರಿನಲ್ಲಿ DK ಸುರೇಶ್, ಕುಸುಮಾ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರುಗಳು ಕೂಡ ಪ್ರಸ್ತಾಪ ಆಗಿದೆ. 100ರಿಂದ 150 ಜನರ ವಿರುದ್ಧ ಮುನಿರತ್ನ ದೂರು ಕೊಟ್ಟಿದ್ದಾರೆ. ಈಗ TV9 ನಲ್ಲಿ FIRನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ. ಅದನ್ನು ನಿಮಗೆ ತೋರಿಸ್ತೀವಿ. ಈಗ ಮುನಿರತ್ನ ಕೊಟ್ಟಿರುವಂತಹ ದೂರು ಏನಂತ ಇದೆ ಆ ದೂರಿನಲ್ಲಿ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸ್ TV9ಗೆ ಲಭ್ಯವಾಗಿದೆ. ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೆನ್ನೆ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಮುನಿರತ್ನ ಇವೆಲ್ಲ ವಿಚಾರಗಳನ್ನು ಹೇಳಿದರು. ಈ ಮುಂಚೆನೇ ನಾನು ಯಾವಾಗ ಜೈಲಿನಿಂದ ಹೊರಗಡೆ ಬಂದೋ ಆ ಟೈಮ್ನಲ್ಲೇ ನನಗೆ ಕೊಲೆ ಬೆದರಿಕೆಯನ್ನು ಹಾಕಿದ್ರು. ಈಗ ಒಂದು ರೇಪ್ ಕೇಸ್ ಹಾಕಿದ್ದೀವಿ ನಿಮ್ಮ ಮೇಲೆ, ನೆಕ್ಸ್ಟು ಪೋಕ್ಸೋ ಕೇಸು ಕೂಡ ದಾಖಲು ಮಾಡ್ತೀವಿ ಅಂತಲೂ ಕೂಡ ನನಗೆ ಬೆದರಿಕೆಯನ್ನು ಹಾಕಿದರು. ನೀನು ಸುಮ್ಮನೆ ಇರಬೇಕು, ಮನೇಲೇ ಇರಬೇಕು, ನೀ ಏನಾದರೂ ಹೊರಗಡೆ ಬಂದು ಮತ್ತೆ ರಾಜಕೀಯ ಅದು ಇದು ಅಂಥೇಳಿ ಹೋದರೆ ನಿನ್ನನ್ನು ಬಿಡೋದಿಲ್ಲ ಅಂಥೇಳಿ ನನಗೆ ಆವಾಜ್ ಹಾಕಿದ್ರು, ನನಗೆ ಬೆದರಿಕೆ ಹಾಕಿದ್ರು ಅನ್ನೋ ಒಂದು ಮಾತುಗಳನ್ನು ಮುನಿರತ್ನ ಅವರು ಹೇಳಿದರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ಕೂಡ ದಾಖಲು ಮಾಡಿದ್ದಾರೆ. ಸೊ ಹಾಗಾದರೆ ಈಗ BJP ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಏನಾಯ್ತಲ್ಲ ನಿನ್ನೆ, ಅದಕ್ಕೆ ಸಂಬಂಧಪಟ್ಟಂತೆ ಮೊಟ್ಟೆ ಜೊತೆಗೆ ಆಸಿಡ್ ಬೆರೆಸಿ ಎಸೆದಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಮುನಿರತ್ನ. ಸೊ ಹಾಗಾಗಿ ಈಗ FSL ಟೀಮ್ ಕೂಡ ಸ್ಥಳಕ್ಕೆ ಹೋಗಿದೆ, ಮಹಾಜರನ್ನ ಮಾಡ್ತಾ ಇದೆ. ಅಲ್ಲೇನಾದರೂ ಆಸಿಡ್ನ ಕುರುಹು ಸಿಗಬಹುದಾ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಇದ್ದಾರೆ, ಸ್ಯಾಂಪಲ್ ಸಿಗ್ಬೋದಾ ಅಂತ. ಲಕ್ಷ್ಮೀದೇವಿ ನಗರ BJP ಕಚೇರಿಯ ಮುಂಭಾಗದಲ್ಲೇ ಆಗಿದ್ದಂಥ ಒಂದು ಘಟನೆ ಏನಿದೆಯಲ್ಲ, ಸೊ ಆರೋಪ ಹಿನ್ನೆಲೆಯಲ್ಲಿ ಈಗ ಸ್ಥಳಕ್ಕೆ ಬಂದಿದೆ FSL ಟೀಮ್. ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದೆ. ಮೊಟ್ಟೆ ಚೂರುಗಳನ್ನು ಕಲೆಕ್ಟ್ ಮಾಡಿಕೊಂಡು, ಜೊತೆಗೆ ಅಲ್ಲೇನಾದರೂ ಸ್ಯಾಂಪಲ್ಸ್ ಸಿಗ್ಬೋದಾ, ಈ ಆ್ಯಸಿಡ್ ಸ್ಯಾಂಪಲ್ಸ್ ಸಿಗ್ಬೋದಾ ಅಂತೇಳಿ ನೋಡಿ. ಎರಡೂ ದೃಶ್ಯಗಳನ್ನು ಗಮನಿಸ್ಬೋದು. ಅದು ನಿನ್ನೆ ಆದಂಥ ಒಂದು ಘಟನೆ. ಮುನಿರತ್ನ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನಡ್ಕೊಂಡು ಏನು ಹೋಗ್ತಾ ಇದ್ರು, ಆಗ ಮೊಟ್ಟೆ ಹೊಡೆದಿರೋದು. ಸೊ ಒಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇನ್ನೊಂದು ಕಡೆ FSL ಟೀಮ್ ಬಂದಿದೆ. ಅದೇ ಸ್ಥಳಕ್ಕೆ ಇವತ್ತು ಹೋಗಿ ಅಲ್ಲಿ ಮೊಟ್ಟೆ ಎಸೆದಂಥ ಒಂದು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ, ಜೊತೆಗೆ ಮಹಾಜರ್ ಮಾಡಿದ್ದಾರೆ. ಅಲ್ಲಿಂದ ಮೊಟ್ಟೆ ಚೂರುಗಳೇನಾದರೂ ಸಿಗುತ್ತಾ, ಜೊತೆಗೆ ಸ್ಯಾಂಪಲ್ಸ್ ಏನಾದರೂ ಸಿಗ್ಬೋದಾ ಅಂತೇಳಿ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ ಎರಡು ವಿಚಾರ. ಒಂದು, ಈಗ ಮುನಿರತ್ನ ಅವರು ಕೊಟ್ಟಿರುವಂತಹ ಒಂದು ದೂರು, ಸುಮಾರು 100ರಿಂದ 150 ಜನರ ವಿರುದ್ಧ ಅವರು ದೂರು ಕೊಟ್ಟಿದ್ದಾರೆ. ಸೊ ಯಾರ್ಯಾರ ವಿರುದ್ಧ ಈಗ FIR ಆಗಿದೆ, FIRನಲ್ಲಿ ಏನಿದೆ, ಪ್ರಮುಖವಾಗಿ ಅವ್ರ ದೂರಿನಲ್ಲಿ ಏನು ಹೇಳಿದ್ದಾರೆ ಅನ್ನುವಂಥದ್ದು ಒಂದು ವಿಚಾರ. ಜೊತೆಗೆ ಈಗ FSL ಟೀಮ್ ಭೇಟಿ ಕೊಟ್ಟಿರುವಂಥದ್ದು, ಆ ಸಂದರ್ಭದಲ್ಲಿ ಏನಾದರೂ ಆಸಿಡ್ನ ಸ್ಯಾಂಪಲ್ಸ್ ಅವೇನಾದರೂ ಸಿಕ್ಕಿದೆಯಾ, ಏನು ಡೀಟೇಲ್ಸ್ ಇದೆ ಸುನಿಲ್? ರೆಹಮಾನ್, ಪ್ರಮುಖವಾಗಿ ನಿನ್ನೆ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆಯಿಂದ ಹಲ್ಲೆ ಆಗುತ್ತೆ. ಅದಾದ ನಂತರದಲ್ಲಿ ಈ ಒಂದು ಪ್ರಕರಣ ಕೂಡ ಗಂಭೀರ ಸ್ವರೂಪವನ್ನು ಕೂಡ ಪಡೆದಿರುವಂಥ, ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುನಿರತ್ನ ಅವರು ದೂರನ್ನು ಕೂಡ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದಾರೆ. FIR ಕೂಡ ದಾಖಲಾಗಿದೆ. ಸುಮಾರು ಆ ದೂರಿನಲ್ಲಿ 150ರಿಂದ 100 ಜನ ಹೆಚ್ಚು ಜನರು ನಮ್ಮನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ರು ಅನ್ನೋ ದೂರನ್ನು ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಒಂದಷ್ಟು ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ. DK ಸುರೇಶ್ ಆಗ್ಬೋದು, DK ಶಿವಕುಮಾರ್ ಸೇರಿದಂತೆ ಸುಮಾರು 10 ಜನರ ಹೆಸರನ್ನು ಪ್ರಮುಖವಾಗಿ ಉಲ್ಲೇಖ ಮಾಡಿ ದೂರನ್ನು ಕೊಟ್ಟಿದ್ದಾರೆ. ಆದರೆ FIRನಲ್ಲಿ ಯಾವುದೇ ರೀತಿಯಾಗಿ ಆ ವ್ಯಕ್ತಿಗಳ ಹೆಸರು ಕೂಡ ಮೆನ್ಷನ್ ಆಗಿಲ್ಲ. ಅದರಲ್ಲಿ ಅಪರಿಚಿತ ವ್ಯಕ್ತಿಗಳು ಅಂತ ಒಂದು ದೂರಿನಲ್ಲಿ FIR ಕಾಪಿಲಿ ದಾಖಲಾಗಿರುವಂಥದ್ದು. ಅಷ್ಟೇ ಅಲ್ಲ, ಇನ್ನೊಂದು ಕಡೆ FSL ಈಗಾಗಲೇ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FSL ತಂಡವು ಕೂಡ ಈಗಾಗಲೇ ಪರಿಶೀಲನೆ ಕೂಡ ನಡೆಸ್ತಾ ಇದೆ. ಆದರೆ ಪ್ರಮುಖವಾಗಿ ಒಂದಷ್ಟು ಗಂಭೀರ ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಯಾಕೆಂದ್ರೆ ನನಗೆ ವಕೀಲರ ರೂಪದಲ್ಲಿ ಬಂದು ಒಂದಷ್ಟು ಬೆದರಿಕೆಯನ್ನು ಹಾಕಿದ್ದಾರೆ. DK ಸುರೇಶ್ ಅವರ ಕಡೆಯವರು ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು, ಇಲ್ಲಾಂದ್ರೆ ನಿಮ್ಮ ಅಂತ್ಯವಾಗುತ್ತೆ, ನಿಮ್ಮ ಹತ್ಯೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಬೆದರಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಉಲ್ಲೇಖವನ್ನು ದೂರಿನಲ್ಲಿ ಏನು ಕೊಟ್ಟಿದ್ರೆ ಅದೇ ಉಲ್ಲೇಖವನ್ನು ಕೂಡ FIR ಕಾಪಿಯಲ್ಲಿ ಹಾಕಿದ್ದಾರೆ. ಆದರೆ ಪ್ರಮುಖ ಅಂಶ ಅಂತಂದ್ರೆ ಸುಮಾರು 50ಕ್ಕೂ ಹೆಚ್ಚು ಜನರ ಒಂದು ವಿಚಾರ, ಒಂದು ಹಲ್ಲೆ ನಡೆಸಲಿಕ್ಕೆ ಬಂದಿರೋ ಒಂದು ಕಡೆ ಆದ್ರೆ ಮತ್ತೆ 10 ಜನರ ಹೆಸರನ್ನು ಕೂಡ ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದಾರೆ. ಆ ಒಂದು ಹೆಸರುಗಳು ಕೂಡ FIRನಲ್ಲಿ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿರುವಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಸುನಿಲ್. ಸೊ BJP ಶಾಸಕ ಮುನಿರತ್ನ ಕೊಟ್ಟಿರುವಂತಹ ಒಂದು ದೂರು ಈಗಾಗಲೇ FIR ಕೂಡ ದಾಖಲು ಮಾಡಿದ್ದಾರೆ. ಜೊತೆಗೆ ಈಗ ಕುಸುಮಾ ಅವರ ವಿರುದ್ಧ ಹಾಗೆ DK ಸುರೇಶ್ ಅವರ ವಿರುದ್ಧ ಆರೋಪ ಮಾಡಿದ್ದಾರೆ. ಮೊಟ್ಟೆ ದಾಳಿ ಪ್ರಕರಣದ ಬಗ್ಗೆ ವಿಪಕ್ಷಗಳು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸೊ ಡೈವರ್ಟ್ ಮಾಡಿದ್ರೆ ತನಿಖೆಯಲ್ಲಿ ಎಲ್ಲವೂ ಕೂಡ ಹೊರಬರುತ್ತೆ, ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು, ಪ್ರಕರಣದ ಬಗ್ಗೆ ಪೊಲೀಸರು ಎಲ್ಲ ತನಿಖೆಯನ್ನು ಮಾಡಲಿ, ಆಮೇಲೆ ಸತ್ಯಾಸತ್ಯತೆ ಹೊರಬರುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಪದೇ ಪದೇ ನಮ್ಮ ಶಾಸಕರ ಮೇಲೇ ದಾಳಿ ಆಗ್ತಾ ಇದೆ ಅಂತಲೂ ಕೂಡ ಅವರು ಕಿಡಿಕಾರಿದ್ದಾರೆ. ಡೈವರ್ಟ್ ಮಾಡಿದರೆ ಅದು ಕೂಡ ಎಲ್ಲ ತನಿಖೆಯಲ್ಲಿ ಹೊರಬರ್ತೈತಲ್ಲ. ತನಿಖೆಗೆ ಹೊರಬರೋಕ್ಕೆ ಮುಂಚೆನೇ ಅದರ ಬಗ್ಗೆ ಕಾಮೆಂಟ್ ಮಾಡುವಂಥದ್ದು ಎಷ್ಟು ಸರಿ? ಇದು ಯಾಕೆ ಹಂಗಾರೆ
ಪೊಲೀಸರು ತನಿಖೆ ಯಾಕೆ ಬೇಕಂಗಾರೆ? ಪೊಲೀಸರು ತನಿಖೆನೇ ಮಾಡಬೇಡ, ಬಿಟ್ಬಿಡಿ, ಇವರೇ ರಿಪೋರ್ಟ್ ಕೊಟ್ಬಿಡಿ, ಕಾಂಗ್ರೆಸ್ ಅವರೇ ರಿಪೋರ್ಟ್ ಕೊಟ್ಬಿಡಿ, ತನಿಖೆ ಆಗಲಿ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಮೊಟ್ಟೆ ಎಸ್ತಿರೋರು ಯಾರು ಅಂತಲೂ ಕೂಡ ತನಿಖೆಯಲ್ಲಿ ಹೊರಬರಲಿ. ಅದಕ್ಕೆ ಸಾಕ್ಷ್ಯಾಧಾರಗಳು ಬೇಕಲ್ಲ, ಆ ಸಾಕ್ಷ್ಯಾಧಾರಗಳೆಲ್ಲ ಈಚೆ ಬರಲಿ. ಯಾವ ರೀತಿಯ ತನಿಖೆ ಸೂಕ್ತ ಅಂತಾರೆ? ಈಗಾಗಲೇ ಮುನಿರತ್ನಂ ಅವರು ಪೊಲೀಸರೇ ನನ್ನನ್ನು ಕಾಪಾಡಿದ್ದಾರೆ ಅಂತಲೂ ಮಾತು ಹೇಳಿದ್ದಾರೆ. ಮೋಸ್ಟ್ಲಿ ಅವರಿಗೆ ಪೊಲೀಸರ ಮೇಲೆ ವಿಶ್ವಾಸ ಇರ್ಬೋದು. ಅದರಿಂದ ಈಗ ಮುನಿರತ್ನಂ ಅವರು ಯಾವ ತನಿಖೆಗೆ ಆಗ್ರಹ ಮಾಡ್ತಾರೋ ಅದಕ್ಕೆ ನಮ್ಮ ಪಾರ್ಟಿನೂ ಕೂಡ ಬೆಂಬಲವನ್ನು ಮಾಡ್ತೀವಿ. ನಾವು ಡೈವರ್ಟ್